ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾಳೆ ನನ್ನ ಮಗನ ಚಿಕ್ಕ ಮಗನ ಬರ್ತಡೆ. ಸೊ ಬರ್ತಡೆ ಸೊ ಬಟ್ಟೆ ಎಲ್ಲ ತೊಗೊಂಬಂದ್ರಿ. ಸೊ ಅದೆಲ್ಲ ನಾನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಇನ್ನೂ ಒಂದು ಸ್ವಲ್ಪ ಮುಂಚಿತಾರಲ್ವ, ಸೊ ಆಗಲಿಲ್ಲ. ಸೊ ಓಕೆ, ತೋರಿಸ್ತೀನಿ ಏನು ತಂದಿದ್ದೀನಿ ಅಂತ. ಸೊ ನೋಡ್ಬೋದು, ಒಂದು ಜೀನ್ಸ್ ಪ್ಯಾಂಟು. ನನಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ, ಬಟ್ ಬ್ಲ್ಯಾಕ್ ಸಿಗಲೇ ಇಲ್ಲ, ಯಾಕೋ ಗೊತ್ತಿಲ್ಲ. ಸೊ 2 ಶರ್ಟ್ ತೊಗೊಂಡ್ರು, ಇಷ್ಟ ಆಯಿತು ನಮಗೇನು. ಸೊ ಅವರಪ್ಪ ಇದು ಸೆಲೆಕ್ಟ್ ಮಾಡಿರೋದು ಇದು. ಸೊ ಇದು ನಾನು ಸೆಲೆಕ್ಟ್ ಮಾಡಿರೋದು. ಸೊ ಯಾವ್ದು ಚೆನ್ನಾಗಿದೆ ಹೇಳಿ, ಅವರಪ್ಪನ ಸೆಲೆಕ್ಷನ್ ಚೆನ್ನಾಗಿದೆ ಅಥವಾ ನನಗೂ ಗೊತ್ತಿಲ್ಲ. ಅವ್ನಿಗೆ ಜಾಬ್ ಇರಬೇಕು ಮೇಯ್ನಾಗಿ. ಈ ನಡುವೆ ಏನೋ ಗೊತ್ತಿಲ್ಲ, ಜಾಬ್ ಇಲ್ಲ ಅಂದರೆ ಅವನು ಬಟ್ಟೆನೇ ಹಾಕ್ಕೊಳಲ್ಲ. ಎಷ್ಟು ಬಟ್ಟೆ ವೇಸ್ಟ್ ಮಾಡ್ತಿದ್ದಾನೆ ಅಂದರೆ ಯಾವುದು ಹಾಕ್ಕೊಳಲ್ಲ, ಎಷ್ಟು ಅಳ್ತಾನೆ, ತುಂಬ ಆಟ ಮಾಡ್ತಿದ್ದಾನೆ ಈ ನಡುವೆ. ಸೊ ಇದಕ್ಕೆ ಬ್ಲ್ಯಾಕ್ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಅಂತ ನಂಗೆ ಅನಿಸುತ್ತೆ, ಮ್ಯಾಚಿಂಗ್ ಕರೆಕ್ಟಾಗಿರ್ತಿತ್ತು. ಸೊ ನೋಡ್ಬೋದು, ಈ ಸಲ ಕೋಟ್ ಏನೂ ತೊಗೊಂಡಿಲ್ಲ. ಅವರಪ್ಪ ಯಾವಾಗೂ ಕೋಟು ಬೇಡ ಅಂತ ಇದೆ. ಫಸ್ಟ್ ಇಯರು ಅವ್ನಿಗೆ ಕೋಟ್ ಇದು ತೊಗೊಂಡಿಲ್ಲ. ಸೊ ಓಕೆ, ಇದು ಬಟ್ ಆ ಮನೇಲಿ ಒಂದು ಜೊತೆ ಇತ್ತು, ಸರಿ ಅಂದ್ಬಿಟ್ಟು ಅದು ಸಿಂಪಲಾಗೇ ಇತ್ತು. ಈ ಸಲ ಸ್ವಲ್ಪ ಸಿಂಪಲಾಗಿ ಬರ್ತಡೇ ಮಾಡ್ತಿರೋದು. ಸೊ ಹಂಗಾಗಿ ಸಾಕು ಇಷ್ಟೇ ಅಂತ ಒಂದು ಸ್ಮಾಲ್ ಶಾಪಿಂಗ್ ಅಷ್ಟೇ. ಸೊ ನೋಡ್ಬೋದು, ನಮ್ಮದು ಬ್ಲೌಸ್ದು ಹಿಂಗೈತೆ ನಮ್ಮ ಜೀವನ ಮೇಲೆ ಅಂತ. ಸೊ ಒಂದು ಸ್ವಲ್ಪ ಹೊಲಿಯೋದು ಬಿಡೋದು ಇದೇ ಆಗ್ತಾನೆ ಐತೆ. ಸೊ ಅದು ಬ್ಲೌಸ್ಗಳ್ದು ಒಂದೊಂದು ವೀಡಿಯೋ ಕೂಡ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ. ಸೊ ಅಷ್ಟು ಬ್ಯುಸಿ ಇದ್ದೀರಿ, ಏನು ಮಾಡೋಕ್ಕಾಗಲ್ಲ. ಸೊ ಮನುಷ್ಯ ಅಂದಮೇಲೆ ಒಂದು ಸ್ವಲ್ಪ ದಿನ ಬ್ಯುಸಿ ಇದ್ರೇ ಒಳ್ಳೇದು ಅಂತ ನನಗೂ ಕೂಡ ಅನಿಸುತ್ತೆ. ಸೊ ಸಂತೆಗೆ ಹೋಗಿರಿ, ತರಕಾರಿ ತಂದಿರಿ. ಸೊ ಇನ್ನೂ ಒಂದು ಸ್ವಲ್ಪ ತಂದಿರಿ, ನಮ್ಮ ಅತ್ತೆ ಕೂಡ ಒಂದು ಸ್ವಲ್ಪ ಎತ್ಕೊಂಡು ಹೋಗಿದ್ದಾರೆ, ನಾನು ಒಂದು ಸ್ವಲ್ಪ ಎತ್ತಿಟ್ಟೆ. ಆಮೇಲೆ ಓಕೆ ಜ್ಞಾಪನ ಬಂತು, ಹಾಗೆ ಒಂದು ಕ್ಲಿಪ್ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ. ಸೊ ಏನಿಲ್ಲ, ಬರೀ ಕೊತ್ತಂಬರಿ ಇದೇನೋ ಅದೇ ಹೇಳಿದ್ನಲ್ಲ, ನಾನು ಒಂದೊಂದು ಸಲ ಫೋನ್ ಎತ್ಕೊಂಡ್ರೆ ನರ್ವಸ್ ಆಗ್ತೀನಿ. ಇದೇನು ಸೊಪ್ಪು ಅಂತಾರೆ ಗೊತ್ತಿರುತ್ತೆ, ಸೊಪ್ಪು ಸಾರಿಗೆ ತೊಗೊಂಡಿರೋದು. ಸೊ ಬಳ್ಳಿನ 1 kg ತೊಗೊಂಡೆ, ಇಷ್ಟೇ. ಸೊ ನನ್ನ ಮಗ ಬಂದಿದ್ದಾನೆ ನಾನು ರೂಮಿಗೆ ಬಂದಿದ್ದ ತಕ್ಷಣ. ಅಲ್ವಾ ಬೇಬಿ? ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಬೇಬಿ, ಲವ್ ಯು ಬೇಬಿ. ಬೇಬಿ ನಾಳೆನೇ, ಅದಕ್ಕೆ ಅಡ್ವಾನ್ಸ್ ಅಂತ ಹೇಳ್ತಿದ್ದೀನಿ. ಅವನು ಹೇಳ್ತಿದ್ದಾನೆ ಬೇರೆ ಮುಂದೆ ಅನ್ಬಾರ್ದಂತೆ. ಯಾಕೆ ಅನ್ಬಾರ್ದು ಬೇಬಿ? ಅವನು ಬರ್ತಡೆಗೆ ಎಷ್ಟು ಡಿಮ್ಯಾಂಡ್ ಮಾಡಿದ್ದಾನೆ ಅಂದರೆ ಅಷ್ಟು ಫುಲ್ ಡಿಮ್ಯಾಂಡ್. ಫೋನ್ ಬೇಕಂತೆ, ವಾಚ್ ಬೇಕಂತೆ, ಮತ್ತು ಇನ್ನೇನು ಬೇಕು ಬಂಗಾರಿ? ಹೇಳಿದ್ದಾನಪ್ಪ, ಫೋನ್ ವಾಚ್ ಬೇಕಂತೆ, ಜಾಮಿಟ್ರಿ ಬಾಕ್ಸ್ ಬೇಕಂತೆ. ಸ್ಕೂಲ್ಗೆ ಮಾತ್ರ ಹೋಗಲ್ವಂತೆ, ಬಟ್ ಜಾಮಿಟ್ರಿ ಬಾಕ್ಸ್ ಬೇಕಂತ. ಹಂಗೆಲ್ಲ ಮಾಡಬಾರ್ದು. ದೊಡ್ಡ ಗೊಂಬೆ. ಆಮೇಲೆ ನನ್ನ ಹತ್ರನೇ ಕೇಳ್ತಾನೆ, ನೀನೇನಾದ್ರು ನನಗೆ ಗಿಫ್ಟ್ ಕೊಡ್ತೀಯಾ ಕೊಡಲ್ವಾ? ನಾನು ಬರ್ತಡೇ ಅಂದಮೇಲೆ ಗಿಫ್ಟ್ ಕೊಡಬೇಕು ಅಂತ ನನ್ನ ಹತ್ರನೇ ಡಿಮ್ಯಾಂಡ್ ಮಾಡ್ತಾನೆ, ಗೊತ್ತಾ ಅಲ್ವಾ? ಆಮೇಲೆ ಒಂದು ದಿವಸ ಅವ್ನು ಬರ್ತಡೇ ಅಂತ ಇನ್ನೊಬ್ಬೇ ಫೋನ್ ಕೊಡೋದು ಫುಲ್ಲು ಸ್ಟಾಪ್ ಮಾಡಿಬಿಟ್ಟಿದ್ದೀರಿ. ಸೊ ಅದಕ್ಕೆ ಹೇಳ್ತಾನೆ, ಬರ್ತಡೇ ದಿನ ಅವ್ನಿಗೆ ಊಟ ಮಾಡ್ಬೇಕಂದ್ರೆ ಫೋನ್ ಕೊಟ್ಬಿಡ್ಬೇಕಂತೆ, ಅದೊಂದು ಡಿಮ್ಯಾಂಡು. ಆಮೇಲೆ ಇನ್ನೇನು ಮಾಡ್ತೀವಿ ಬಂಗಾರಿ? ಅವನಿಗೆ ಜಾಮಿಟ್ರಿ ಬಾಕ್ಸ್ ಬೇಕು, ಪೆನ್ಸಿಲ್ ಬೇಕು, ಎರೇಸರ್ ಬೇಕು, ಶಾರ್ಪ್ನರ್ ಬೇಕು. ಆದರೆ ಸ್ಕೂಲಿಗೆ ಮಾತ್ರ ಹೋಗೋದಿಲ್ವಂತೆ, ಗೊತ್ತಾ? ಫ್ರೆಂಡು ಇವಳು ಅಂದರೆ ತುಂಬ ಇಷ್ಟ ಅವನಿಗೆ. 3 ಹೊತ್ತು ನಮ್ಮ ಮನೆ ಪಕ್ಕನೇ ಇರೋದು. ಸೊ ಹೋಗ್ತಾ ಇರ್ತಾನೆ, ಅವಳನ್ನ ಬಿಟ್ಟು 1 ನಿಮಿಷನೂ ಇರೋಲ್ಲ. ಸೊ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಸೊ ದಿರು ಬಾಯ್ಲಿ ಸುಮ್ಮನೆ ಇರು ಬಂಗಾರಿ. ನೋಡ್ರಿ ಎಷ್ಟು ತೀಟೆ ಮಾಡ್ತಾನೆ ಗೊತ್ತಾ? ನೋಡೋಕೆ ಮಾತ್ರ ಸೈಲೆಂಟ್ ಆಗಿ ಭಾರಿ ತೀಟೆ ಮಾಡ್ತಾನೆ ನೋಡ್ರಿ. ಸುಮ್ಮನೆ ಇರು ಅಪ್ಪು, ಅಪ್ಪು ಸುಮ್ಮನೆ ಇರ್ಬೇಕು, ನೋಡ ಹೊಡಿತೀನಿ. ಸುಮ್ಮನೆ ಇರ್ಬೇಕು, ಬಾರೋ ಹತ್ರ. ಎಲ್ಲಾರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೆಳಿಗ್ಗೆನೆ ಹೋಗಿದ್ರು, 9 ಗಂಟೆಗೆ ಹೋಗಿದ್ರು, 5:15 ಬಂದ್ರು ಅನ್ಸುತ್ತೆ. ಆರಾಮಾಗಿ ಬೆಳಿಗ್ಗೆಯಿಂದ ಏನು ಆರಾಮ, ಬರೀ ಬಟ್ಟೆ ಒಗೆಯೋದೇ ಆಯ್ತು ಬೆಳಿಗ್ಗೆಯಿಂದ. ಆಮೇಲೆ ನಮ್ಮ ಹಸ್ಬೆಂಡ್ ಸೊ ಹಂಗೆ ಹೋಗ್ಬಿಟ್ಟು ಸಂತೆಗೆ ಹೋಗಿ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಬಂದ್ರು. ಒಂದೊಂದಿತ ಬಟ್ ಕಷ್ಟ ಅನಿಸುತ್ತೆ ಯಪ್ಪ. ಒಂದು ಟೈಲರಿಂಗ್ ಮಾಡೋದು, ಇನ್ನೊಂದು ಅಡುಗೆ ಮಾಡೋದು, ಇನ್ನೊಂದು ಇವ್ರನ್ನ ಮೇಂಟೈನ್ ಮಾಡೋದು. ಯಾರನ್ನು ಬೇಕಾದ್ರೂ ಮೇಂಟೈನ್ ಮಾಡ್ಬೋದು, ನನ್ನ ಚಿಕ್ಕ ಮಗನ ಮಾತ್ರ ಮೇಂಟೈನ್ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಅವನು ಈ ಥರನೇ ಅಡುಗೆ ಮಾಡಬೇಕು, ಆವಾಗ ಮಾತ್ರ ಒಂದು ಸ್ವಲ್ಪ ಊಟ ಮಾಡ್ತಾನೆ, ಇಲ್ಲಾಂದರೆ ಊಟ ಮಾಡೋದಿಲ್ಲ. ನೋಡ್ಬೋದು ಎಷ್ಟು ಮಾತಾಡ್ತೀನಿ, ಇಷ್ಟು ಸೌಂಡ್ ಕೇಳಿಸ್ತಿದೆ ಅಂತ. ಸಿಕ್ಕಾಪಟ್ಟೆ ಚೂಟಿ, ಅಷ್ಟೇ ತರಲೆ ಕೂಡ ಅವನು ನಂಬರ್ 1 ತರಲೆ. ಸೊ ಬೆಳಗ್ಗೆನೇ ನೋಡ್ಬೋದು ರೈಸ್ ಆಗಿದೆ. ಸೊ ಸಾಂಬಾರು ಬಿಟ್ಟಿದ್ದೀನಿ. ಸೊ ಏನಪ್ಪ ಬೆಳಗ್ಗೆನೇ ಸಾಂಬಾರು ಅನ್ಕೊಬೋದು. ಸೊ ನಮ್ಮ ಹಸ್ಬೆಂಡ್ಗೆ ಸಾಂಬಾರು ಬೇಕಂತೆ, ಹುಡುಗರಿಗೆ ಮ್ಯಾಗಿ ಬೇಕಂತೆ. ಸೊ ನಾವೇನು
ಯಾವಾಗೂ ಮ್ಯಾಗಿ ಕೊಡೋಲ್ಲ. ಸೊ ವರ್ಷಕ್ಕೆ 2 ಸಲ ಅದ್ರ ಮೇಲೆ ಕೊಡೋದಿಲ್ಲ ಮ್ಯಾಗಿ. ಸೊ ಒಳ್ಳೇದಲ್ಲ ಅಂತಾರೆ. ಸೊ ನಾವು ಕೊಡೋದಿಲ್ಲ. ಸೊ ಇವತ್ತು ನಾನು ಬರ್ತಡೇ ಆಗಿರೋದ್ರಿಂದ ಅವನು ಏನು ಕೇಳ್ತಾನೋ ಅದನ್ನೇ ಮಾಡಿಕೊಡ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಸೊ ಅದಕ್ಕೋಸ್ಕರ ಒಂದು ಮ್ಯಾಗಿ ಕೇಳಿದ್ದೀನಿ, ಮ್ಯಾಗಿ ಹುಡುಗಿಗೆ. ಸೊ ಹಸ್ಬೆಂಡ್ಗೆ ಅನ್ನ ರಸಮ್ ಕೇಳಿದರು. ಸೊ ಅವ್ರಿಗೆ ಅನ್ನ ರಸಮ್. ಪೂಜೆ ಎಲ್ಲ ಆಯಿತು. ನಮ್ಮ ಬರ್ತಡೇ ಬಾಯ್ ಕೂಡ ರೆಡಿ. ಈ ಕಡೆ ತಿರುಗು ಬಂಗಾರಿ. ಸೊ ನಮ್ಮ ಬರ್ತಡೇ ಬಾಯ್ ಔಟ್ಫಿಟ್. ಸೊ ನಮ್ಮ ಕಡೆ ಮ್ಯಾಗಿ ಕೂಡ ಆಯಿತು. ಸೊ ಅವ್ರದ್ದೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಯಿತು, ಇದು ಇನ್ನೊಂದು ನಿಮಿಷ. ಸೊ ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ. ಸೊ ಇವಾಗ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ಹಂಗೆ ಹೋಗ್ಬಿಟ್ಟು ಸ್ಕೂಲ್ಗೆ ಬಿಟ್ಬಿಟ್ಟು ಬರ್ತೀನಿ. ಮಗ ಸ್ಕೂಲಿಗೆ ಕಳಿಸ್ಬಿಟ್ಟು ಬಂದಿದ್ರಿ. ಸೊ ಒಂದು ಕಡೆ ಟೀ ಇಟ್ಟಿದ್ದೀನಿ, ಒಂದು ಕಡೆ ಹಾಲಿಟ್ಟಿದ್ದೀನಿ, ಇನ್ನೊಂದು ಕಡೆ ಟೀ ಇಟ್ಟಿದ್ದೀನಿ. ಸೊ ಸುಸ್ತಾಯ್ತಪ್ಪ. ಒಂದೇ ಸಮ ಬೇಗ ಗಡಿ ಮಾಡೋಕ್ಕೆ ಹೋದರೆ ಬೆಳಿಗ್ಗೆ ಸಿಕ್ಕಾಪಟ್ಟೆ ಇದಾಗ್ಬಿಡುತ್ತೆ. ಸೊ ಓಕೆ, ಸ್ವೀಟ್ ಬಂದು ಇವತ್ತು ಒಬ್ಬಟ್ಟು ಮಾಡ್ತಿದ್ದೀನಿ. ಸೊ ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೀನಿ. ಸೊ ಟೀ ಕುಡಿದ್ಬಿಟ್ಟು ಆಮೇಲೆ ಇದನ್ನು ಕಲಿಸ್ಬಿಟ್ಟು ಬೇಗ ಒಬ್ಬಟ್ಟಿಗೆ ರೆಡಿ ಮಾಡಿ ಇಡ್ತೀನಿ. ಸೊ ಪಾಪ ನನ್ನ ಮಕ್ಕಳು ನೋಡ್ಬೋದು, ಸ್ಕೂಲ್ಗೆ ಹೋಗೋ ಅಡಿಯಲ್ಲಿ ಒಂದಿಷ್ಟು ಬೆಳ್ಳುಳ್ಳಿ ಸುಲಿಟ್ಟಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಸುಲಿಬೇಕು. ಸೊ ಸುಲ್ಕೊಂಡು ರೆಡಿ ಮಾಡ್ಕೊತೀನಿ. ಸೊ ಅಡುಗೆ ಎಲ್ಲ ಒಂದು ಸ್ವಲ್ಪ ಮುಗ್ದಿದೆ. ಫುಲ್ ಅಂತೂ ಆಗಿಲ್ಲ, ಸಾಂಬಾರಾಗಿದೆ. ಸೊ ಯಾಕೋ ನನಗೆ ಇನ್ನೂ ಏನಾದರೂ ಮಾಡಬೇಕು ಅನಿಸ್ತು. ಸೊ ಅದಕ್ಕೆ ಅವನಿಗೆ ತುಂಬ ಇಷ್ಟ ಅಂದರೆ ಪಲಾವ್ ಇಷ್ಟಪಟ್ಟು ತಿಂತಾನೆ. ಸೊ ಅದಕ್ಕೋಸ್ಕರನೇ ಒಂದು ಸ್ವಲ್ಪ ಪಲಾವ್ ಕೂಡ ಮಾಡ್ಕೊಳ್ಳೋಣ ಅಂತ ನೀರು ಕಾಯಿಸ್ಬಿಟ್ಟು ಹಾಕ್ಕೊತಿದ್ದೀನಿ. ಸೊ ತರಕಾರಿ ಎಲ್ಲ ಹಚ್ಕೊಬೇಕು. ಸೊ ಒಬ್ಬರೇ ಮಾಡೋದಂದರೆ ಒಂದು ಸ್ವಲ್ಪ ಕಷ್ಟನೇ. ಸೊ ಇಟ್ಸ್ ಓಕೆ, ಮಲ್ಲ ಮಗುಗೋಸ್ಕರ ಏನೇ ಮಾಡಿದ್ರು ಕಮ್ಮಿನೇ ಅಂತಾರಲ್ವ, ಹಂಗೆ. ಸೊ ಒಬ್ಬರು ಸುಡ್ತಾ ಇದ್ದೀರಿ ನೋಡ್ಬೋದು. ಸೊ ನನ್ನ ದೊಡ್ಡ ಮಗ ಹೆಲ್ಪ್ ಮಾಡ್ತಿದ್ದಾನೆ. ಇನ್ನೂ ಸ್ವಲ್ಪ ಒಂದು ಅರ್ಧ ಸುಟ್ಟಿದ್ದೀರಿ, ಇನ್ನೂ ಒಂದು ಅರ್ಧ ಐತೆ. ಸೊ ಇವಾಗ ನನ್ನ ದೊಡ್ಡ ಮಗ ಹೆಲ್ಪ್ ಮಾಡೋದಕ್ಕೆ ನಂಗೆ ಅಷ್ಟೊಂದು ಇದಾಗಲ್ಲ. ಏನಾದ್ರು ನಿಂತು ಕಾಲು ಬಂದುಬಿಡುತ್ತೆ. ಇಂಥದ್ರಲ್ಲೆಲ್ಲ ಎಕ್ಸ್ಪರ್ಟ್ ನನ್ನ ಮಕ್ಕಳು, ಏನೇ ಆಗಲಿ ಹೆಲ್ಪ್ ಮಾಡ್ತಾರೆ ಅಲ್ವಾ ಅಮ್ಮ? ಮಗಳು ವಿಡಿಯೋ ಮಾಡೋದು, ಮಗ ಒಬ್ಬಟ್ಟು ಸುಡೋದು, ಒಬ್ಬರೊಬ್ರದ್ದು ನನ್ನ ಕೆಲಸ ನಮ್ಮ ಮನೇಲಿ. ಅಕ್ಕಂಗಿಕ್ಕು ನನ್ ಕರೆಕ್ಟಾಗಿ ಮಾಡು. ಹಿಂಗೆ ತಿನ್ಸು ಬಂಗಾರ, ಹಿಂಗೆ ಇಟ್ಕೊಂಡು ನೀನು ಹಂಗೆ ಕೊಂಡ್ರೆ ಇಕ್ಕಿಸ್ಕೋಬೇಕು. ಫೋಟೋ ಹೊಡಿತಿದ್ದೀನಿ ನಾವು. ಲಾಂಗ್ ಆಗುತ್ತದೆ. ಮಾತ್ರ ಫೇಟ ಬರಬೇಕು. ಫುಲ್ ಹಾಕ್ಬಿಡಪ್ಪ, ಹೇಳ್ತೀನಿ. ಎತ್ಕ ಹೇಳ್ತೀನಿ. ಬ್ಯಾಂಡ್ ಬರ್ಸಣ ಅತ್ತೇಕ. ಏ ಮನೀಷ ಈಗ ಗೌರಮ್ಮಂಗೆ ಗೌರಮ್ಮ ಮುಗೀತು. ಸೊ ಅಡುಗೆ ಏನೇನು ಮಾಡಿದ್ದೆ ಅಂದರೆ ಪಲಾವು, ಮೊಸರು ಬಜ್ಜಿ ಮತ್ತು ಕೋಸಂಬರಿ ಮತ್ತು ವೈಟ್ ರೈಸು ಮತ್ತು ರಸಮ್ ಮಾಡಿದ್ದೆ. ಸೊ ಕೇಕ್ ಎಲ್ಲ ಆಯಿತು, ಇನ್ನೊಂದು ಸ್ವಲ್ಪ ಆಯಿತು, ಇನ್ನೊಂದು ಇದ್ದಾರೆ. ಸೊ ಒಬ್ಬಟ್ಟು ಮಾಡಿದ್ದೆ. ಸೊ ಅಷ್ಟೇ, ಹಿಂಗಂದ್ರೆ ಹಂಗೈತೆ, ಮಿಸ್ಸಿ ಐತೆ. ಸೊ ಒಂದು ಕ್ಲಿಪ್ ತೊಗೊಂಡಿಲ್ವಲ್ಲ ಅಡುಗೆದು ಅಂತ ತೊಗೊಂಡೆ. ಸೊ ಈಗ ಗಿಫ್ಟ್ ಓಪನ್ ಮಾಡ್ತಾಯಿದ್ದೀರಿ. ಒಬ್ಬರು ಜಾಮಿಟ್ರಿ ಬಾಕ್ಸ್ ಕಾರ್ ಥರ ಇದೆ. ಸೊ ಇನ್ನೊಂದು ಆಲ್ಮೋಸ್ಟ್ ಎಲ್ಲರೂ ಮುಗಿಯ ಮಾಡಿದ್ದಾರೆ. ಸೊ ಇದು ನೋಡೋಣ.
ಗೊತ್ತಿಲ್ಲ ಅವ್ನಿಗೆ ಏನಿದೆ ಅಂತ. ಒಬ್ರೇನೋ ಈ ಆಟ ಸಾಮಾನೇನು ಹೇಳ್ಕೊಡ್ತೀನಿ ಬಿಡಪ್ಪ ನಾನು. ನೀನ್ ಹೇಳ್ಕೊಡೋದು ಬೇಡ, ಬೇಳ್ಕೊಡೋದು ಬೇಡ. ಸರಿ ಇನ್ನೊಬ್ರು ಬಟ್ಟೆ ಕೊಟ್ಟಿದ್ರು, ಸೊ ಅದೇ ಬಿಟ್ಬಿಟ್ಟಿದ್ದೀನಿ. ಇದೊಂದಾಯ್ತು. ಅವಾಗ ಇದೇನಿದು? ಸೊ ಕಲರಿಂಗ್ ಸೆಟ್. ಓಕೆ, ಈ ವ್ಲಾಗ್ ಇಲ್ಲ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್, ಸಪೋರ್ಟ್ ಮಾಡಿ. ಅಪ್ಪು ಬಾಯ್ ಮಾಡು. ಬಾಯ್.